ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿಪ್ಪಾಣಿ ತಾಲೂಕು ಘಟಕದ ವತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು BLO ಕಾರ್ಯದಿಂದ ಕೈಬಿಡುವಂತೆ ನಿಪ್ಪಾಣಿ ತಹಶೀಲ್ದಾರ್ಗೆ ಮನವಿಯನ್ನು ನೀಡಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು BLO ಕಾರ್ಯಕ್ಕೆ ನೇಮಕ ಮಾಡಿರುವುದರಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ತುಂಬ ತೊಂದರೆಯಾಗುತ್ತಿದೆ. ಮುಂಚಾನೆ 10ರಿಂದ 11ರವರೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸುವುದು, ಪಡೆದುಕೊಂಡ ಪ್ರತಿ ವಿದ್ಯಾರ್ಥಿಯ ಸಹಿ ಹಾಕಿಸುವುದು, MDM, STS ಹಾಗೂ SATSನಲ್ಲಿ ಪ್ರತಿ ಮಗುವಿನ ಹಾಜರಾತಿ ತುಂಬುವುದು, SLC ಫಲಿತಾಂಶದಲ್ಲಿ ಇಳಿಕೆ ಆಗುತ್ತಿರುವ ಕಾರಣ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ FLN ಚಟುವಟಿಕೆಗಳನ್ನು ನೀಡಲಾಗಿದ್ದು, ಇದರ ಅಡಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪಾಠ ಬೋಧನೆ ಮಾಡಬೇಕಾಗಿರುತ್ತದೆ. ಈ ಕಾರ್ಯದಲ್ಲಿ ಎಲ್ಲ ಶಿಕ್ಷಕರು ತುಂಬ ವ್ಯಸ್ತರಾಗಿರುತ್ತಾರೆ. ಈಗಾಗಲೇ ಶಿಕ್ಷಕರಿಗೆ ಸಾಕಷ್ಟು ಕೆಲಸದ ಹೊರೆ ಇರುತ್ತದೆ. ಶಿಕ್ಷಕರು BLO ಕಾರ್ಯದಲ್ಲಿ ನಿರತರಾದರೆ ಮಕ್ಕಳ ಕಲಿಕಾ ಪ್ರಗತಿ ನಿಧಾನವಾಗುತ್ತದೆ. ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಿಸಿದಂತೆ ಹಲವು ದಾಖಲೆಗಳನ್ನು ನಿರ್ವಹಣೆಯ ಜೊತೆಗೆ ಪಾಠ ಬೋಧನೆ ಮಾಡುತ್ತಿರುವುದು ಶಿಕ್ಷಕರಿಗೆ ತುಂಬ ಹೊರೆಯಾಗಿದ್ದು, ಇಂತಹ ಪರಿಸ್ಥಿತಿಯಲ್ಲಿ BLO ಕಾರ್ಯವನ್ನು ನೀಡಿದರೆ ಮತ್ತಷ್ಟು ಹೊರೆಯಾಗುತ್ತದೆ. ಆದುದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು BLO ಕೆಲಸದಿಂದ ಮುಕ್ತಗೊಳಿಸಿ ಪಾಠ ಬೋಧನೆಗೆ ಮಾತ್ರ ಸೀಮಿತಗೊಳಿಸಿ ಕಲಿಕಾ ಪ್ರಗತಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಿಪ್ಪಾಣಿ ತಾಲೂಕು ಘಟಕ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿಪ್ಪಾಣಿ ತಹಶೀಲ್ದಾರ್ಗೆ ಮನವಿಯನ್ನು ನೀಡಲಾಯಿತು. ಹಾಗೂ ನನ್ನೆಲ್ಲ ಸೋದರ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನನ್ನ ಪದಾಧಿಕಾರಿಗಳೇ, ಇಲ್ಲಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತುವಂಥ ಒಂದೇ ಒಂದು ಕಾರಣ ಏನಂತಂದ್ರೆ, ಕಳೆದ ಜಾತಿ ಗಣತಿ ಸಮಯದಲ್ಲಿ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳಾಗಿದ್ದಾವೆ. ಮರ್ಯಾದೆಯ ದೃಷ್ಟಿಯಿಂದ ಕೆಲವೊಂದು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟಿಲ್ಲ. ಯಾಕಂತಂದ್ರೆ ನಮ್ದು ಇದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಕನ್ನಡ, ಮರಾಠಿ, ಉರ್ದು ಎಲ್ಲ ಮಾತಾಡುವಂಥ ಜನ ಇದ್ದಾರೆ. ನಾವು ಕನ್ನಡವನ್ನು ಬಳಸಿದ್ರು ಕೂಡ ಪಾಪ ಆ ಜನಕ್ಕೆ ಕನ್ನಡ ಮಾತಾಡೋಕ್ಕೆ ಒತ್ತಾಯ ಮಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಆ ಭಾಷೆಯನ್ನು ಬಿಟ್ಟು ಮಾತಾಡೋಕ್ಕೆ ಬರೋಂಗಿಲ್ಲ. ಕೆಲವೊಂದು ಸೂಕ್ಷ್ಮ ವೆರಿ ಸೆನ್ಸಿಟಿವ್ ಏರಿಯಾಸ್ ಅದಾವೆ. ಅಂಥ ಸೆನ್ಸಿಟಿವ್ ಏರಿಯಾಗಳಲ್ಲಿ ಹೆಣ್ಣು ಮಕ್ಕಳನ್ನು BLO ಅಂತ ಗಣತಿ ಕೆಲಸಕ್ಕಂತ ಹಾಕಿದರು. ಗಣತಿಗೆ ಹೋದಾಗನೇ ಸಾಕಷ್ಟು ಕೆಟ್ಟ ಅನುಭವಗಳ ನಮ್ಮ ಹೆಣ್ಮಕ್ಳಿಗೆ ಆಗಿರೋದ್ರಿಂದ ಮಾನ್ಯ ತಹಶೀಲ್ದಾರರಲ್ಲಿ ಎಲ್ಲ ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ನಾವು ಕೆಲಸ ಮಾಡ್ತೀವಿ. ಸರ್ಕಾರದ ಕೆಲಸಕ್ಕೆ ನಾವು 24/7 ರೆಡಿ ಇದ್ದೀವಿ. ಆದ್ರೆ ಒಂದು ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ, ಯಾಕೆಂತಂದ್ರೆ ಎಲೆಕ್ಷನ್ ಹಿಂದಿನ ದಿನ ಚೀಟಿ ಪ್ರತಿ ಮನೆಗೂ ಹಂಚಬೇಕಾಗ್ತೈತಿ. ನಾವು ಕೆಲವೊಬ್ರು ಹೆಂಗದಾರಂದ್ರೆ ಟ್ರಾನ್ಸ್ಫರ್ ಆಗಿ ಬಂದವ್ರು ಇರ್ತಾರೆ, ಬೇರೆ ಊರಿನಿಂದ ಬಂದವ್ರು ಇರ್ತಾರೆ. ಹೊಸಬರಿಗೆ ಸ್ಥಳೀಯ ಪ್ರದೇಶಕ್ಕೆ ಗೊತ್ತಿರಂಗಿಲ್ಲ, ಮನೆಗೆ ಗೊತ್ತಿರಂಗಿಲ್ಲ, ಭಾಷೆ ಸಮಸ್ಯೆ ಇರೋದ್ರಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳನ್ನು ಕೈಬಿಟ್ಟು, ಸುರಕ್ಷತೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳನ್ನ ಕೈಬಿಟ್ಟು ಅಲ್ಲಿಯ ಸ್ಥಳೀಯ ಭಾಷೆ ಬರುವಂಥ ಎಲಿಜಿಬಲ್ ಬೇರೆ ಇಲಾಖೆಯವರ C ದರ್ಜೆಯ ನೌಕರರನ್ನು ಅಲ್ಲಿ ನೀವು ನಿಯೋಜನೆ ಮಾಡಿ ಹೆಣ್ಮಕ್ಕಳ ಸುರಕ್ಷತೆಯ ಸಲುವಾಗಿ ಅವರನ್ನು ಕೈಬಿಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಎಲ್ಲ ಮಹಿಳಾ ನೌಕರರ ಪರವಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಸರ್ವರ್ ಪ್ರಾಬ್ಲಮ್ ಅಂದರೆ ಹೆಂಗಾಗುತ್ತಂದ್ರೆ, ಮಹಿಳೆಯರು ಈಗ ಹೆಣ್ಮಕ್ಳು ಎಲ್ಲ ಕ್ಷೇತ್ರದೊಳಗೆ ಇದ್ದಾರೆ. ಆದರೂ ಕೂಡ ಆ್ಯಸ್ ಅ ಲೇಡೀಸ್ ಆಗಿ ನಾನು ಹೇಳ್ತೀನಿ, ನಾವು ರಾಷ್ಟ್ರಪತಿ ಆದ್ರೂ ನಮಗೆ ಮನ್ಯಾಗ ರೊಟ್ಟಿ ಮಾಡೋದು ತಪ್ಪಂಗಿಲ್ಲ. ನಾವು ರೊಟ್ಟಿ ಮಾಡೇ ಬರಬೇಕಾಗ್ತೈತಿ. ಅದನ್ನು ನಾವು ಹೆಮ್ಮೆಯಿಂದ ಮಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಸರ್ವರ್ ಟೈಮಿಂಗ್ ಹೆಂಗಿರ್ತಾವೆ ನಮಗೆ ಕೈ ಕೊಡ್ತಿರ್ತಾವೆ. ಅಂದರೆ ಇರ್ಲಾರ ಟೈಮಲ್ಲೆಲ್ಲ ಹೋಗಿ ಅನಗತ್ಯ ವೇಳೆಯಲ್ಲಿ ನಾವು ಅಂಥ ಪ್ರದೇಶಗಳಿಗೆ ಭೇಟಿ ಕೊಡೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಅದು ಭಾಳ ಸಮಸ್ಯೆ ಆಗ್ತೈತಿ. ಮತ್ತೊಮ್ಮೆ ಸರ್ವರ್ ಕೈ ಕೊಡ್ತಿರ್ತಾವೆ. ಸುರಕ್ಷತೆಯ ದೃಷ್ಟಿಯಿಂದ ಮತ್ತೊಮ್ಮೆ ಹೇಳತ್ತೀನಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ದಯಮಾಡಿ ಯಾವುದೇ ಲೇಡಿ ಸಿಬ್ಬಂದಿಗಳನ್ನು ಯಾವ ಇಲಾಖೆಯವರಾದರೂ ಕೂಡ ಹಾಕೋಕೆ ಹೋಗಬೇಡಿ. ಯಾಕಂದರೆ ಹೆಣ್ಮಕ್ಳಂದ್ರೆ ಎಲ್ಲ ಕಡೆ ಅಷ್ಟೇ ಸುರಕ್ಷತೆ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ಆದ್ದರಿಂದ ದಯವಿಟ್ಟು ಸೂಕ್ಷ್ಮ ಪ್ರದೇಶಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಲ್ಲಿ ಎಲಿಜಿಬಲ್ ಇರುವಂಥ पुरुष सिब्बंदीಗಳನ್ನ ಹಾಕಬೇಕಂತ ನಾವು ಮತ್ತೊಮ್ಮೆ ಕಳಕಳಿಯಿಂದ विनंती ಮಾಡಿಕೊಂಡು प्राथमिक शिक्षकांना शिकवायला सोडणं गरजेचं आहे. आज मला वाटते सकाळी 10 वाजल्यापासून जे अंडी चिक्की केळी असेल, STS असेल, MDM असेल, अशा सगळ्या अनेक सुविधा ह्या आल्यामुळं शिक्षकांना या कामातच जास्त व्यस्त व्हावं लागते आणि त्यामुळे शिक्षणाकडे त्यांचं दुर्लक्ष होत असल्यामुळं बरेच पालक लोक खाजगी शिक्षण संस्थेकडे वळायला लागले. तसं बघायला गेलं तर सरकारी शाळांचा दर्जा हा अत्युत्तम दर्जा आहे, पण फक्त सरकारी शिक्षकांना शिकवण्यासाठी कुठेतरी संधी दिली पाहिजे. आणि त्याच्यासाठी म्हणून आता जे गोकार सरांनी सांगितलं त्या पद्धतीनं आम्हाला सरकारनं, आम्ही शिक्षक लोक काम करण्यासाठी तत्पर आहोत. मात्र हे करत असताना त्याचं जे सरासरी रेशिओ आहे त्यानुसार त्यांनी आम्हाला BLOचं काम दिलं तर आम्ही ते सुद्धा करण्यासाठी नेहमी कटिबद्ध आहोत. सरकारचं कार्य हे आमची सेवा आहे, ते आम्ही सेवा नेहमी देण्यासाठी तत्पर राहू. आणि त्याचबरोबर तहसीलदार कार्यालयाला मी विनंती करतो साहेबांना की याच्यापूर्वी जे कोविड-19मध्ये आमच्या बऱ्याच शिक्षकांनी काम केलेले आहेत, त्या कोविड-19च्या शिक्षकांना EL देणं गरजेचं होतं. आणि जे आमचे BLO शिक्षक असतात, जे लोक सुट्टीच्या कालखंडामध्ये काम करतात आणि KCSR 113(a) या नियमानुसार त्यांना
त्या रजा देणं, अर्जित रजा देणं गरजेचं असतं. पण या रजा आज तहसीलदार ऑफिसमार्फत असेल किंवा आमच्या तहसीलदारांनी आमच्या BOना एखादा आदेश देणं गरजेचं आहे आणि तो आदेशसुद्धा या ठिकाणी तक्षण या सगळ्या आमच्या गोष्टी गेल्यानंतर त्यांनी करावा अशी मी त्यांना विनंती करतो. आणि पुनश्च एकदा मी गव्हर्नमेंटला, सरकारला विनंती करतो की आमचं प्राथमिक शिक्षक जे आहेत ते नेहमी तुमच्या सेवेसाठी तत्पर असतील. फक्त त्यांच्या सगळ्या कार्याचा विचार करून त्यांना ही जबाबदारी सोपावी अशा पद्धतीची या ठिकाणी विनंती करून मी माझे 2 शब्द संपवतो. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯ ತಾಲೂಕು ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೆ ಒಂದು ಶಿಕ್ಷಕರಲ್ಲಿ ಆಗುವಂಥ ತೊಂದರೆಗಳನ್ನು ಕುರಿತು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಚುನಾವಣೆ ಆಯೋಗದವರು ಈಗಾಗಲೇ ಈ ಒಂದು BLO ಕೆಲಸಕ್ಕೆ, ಚುನಾವಣೆ ಕೆಲಸಕ್ಕೆ ಮಾತ್ರ ನಾವೆಲ್ಲ ಶಿಕ್ಷಕರು ನಾವು ಬಳಸ್ಕೊತಾರೆ ಮಾಡ್ತೀವಿ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ BLO ಅನ್ನುವಂಥ ಒಂದು ಕೆಲಸಕ್ಕೆ ಬಳಸ್ಕೊಳ್ಳೋದ್ರಿಂದ ಮೊನ್ನೆ ನಮ್ಮ ರಾಜ್ಯ ಸಂಘದ ಸಂಘಟನೆಯವರು ಚುನಾವಣೆ ಆಯೋಗಕ್ಕೆ ಒಂದು ಸಂಪರ್ಕಿಸಿದಾಗ ಅವ್ರು ಏನು ಹೇಳಿದರು, ಶೀಘ್ರ ಇರುವಂಥ ಸರ್ಕಾರಿ ನೌಕರರಿಗೆ ನೀವು ಇದನ್ನು ಬಳಸ್ಕೊಡ್ರಿ ಅಂತೇಳಿ ಒಂದು ಸಂದೇಶವನ್ನು ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ಸಂದೇಶ ಕೊಟ್ಟಂತೆ ನಾವು ಎಲ್ಲ ಕೂಡ ರಾಜ್ಯ ಸಂಘದಲ್ಲಿ ಮತ್ತು ಮಾನ್ಯ AC ಸಾಹೇಬ್ರಿಗೆ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ದಂಡಾಧಿಕಾರಿಗಳು, ನಮ್ಮ ತಹಸೀಲ್ದಾರ್ ಸಾಹೇಬರು ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟ ಅಂತಂದರೆ ಏನು, ನಮ್ಮಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಅನೇಕ ವೇಕೆನ್ಸಿ ಇರೋದರಿಂದ, ಗಡಿಭಾಗಿರುವುದರಿಂದ 220ಕ್ಕೂ ಹೆಚ್ಚು ವೇಕೆನ್ಸಿಗಳು ಇರೋದರಿಂದ ಶಾಲೆಯಲ್ಲಿ ಕಲಿಕೆಗೆ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಈಗ ಮೊನ್ನೆ ನೀವು ನೋಡಿದ್ರಿ, ಎಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ಪೇಪರ್ದಲ್ಲಿ ಕೂಡ ಬಂದಿದೆ. ಹೈಸ್ಕೂಲ್ನಲ್ಲಿ ಮಕ್ಕಳು ರಿಸಲ್ಟ್ ಕಡಿಮೆ ಆದಾಗ ಪ್ರಾಥಮಿಕ ಬುನಾದಿ ಶಿಕ್ಷಣದಲ್ಲಿ ಈ ರೀತಿ ಆಗ್ತಾ ಇಲ್ಲ, ಒಳ್ಳೆಯ ಶಿಕ್ಷಣ ಆಗ್ತಾ ಇಲ್ಲ ಅಂತೇಳಿ ಪ್ರಾಥಮಿಕ ಶಿಕ್ಷಕರ ಮೇಲೆ ಒಂದು ಗೂಬಿಯನ್ನು ಕುಡಿಸುವಂಥ ಕೆಲಸ ಆಗ್ತಾಯಿದೆ. ಯಾಕಂದ್ರೆ ಪ್ರಾಥಮಿಕ ಶಿಕ್ಷಕರು ಇವು ಎಲ್ಲ ಉಳಿದ ಕೆಲಸಗಳನ್ನು ಮಾಡ್ತಾ ಪಾಠ ಮಾಡಬೇಕಾದ್ರೆ ಅನೇಕ ತೊಂದರೆಗಳಿರ್ತಾವೆ. ಆ ತೊಂದರೆ ಜೊತೆಗೆ ಪಾಠ ಮಾಡಬೇಕಂದ್ರೆ ನಮಗೆ ಕಲಿಕೆಗೆ ಬಿಟ್ಟು ಕೊಟ್ಟರೆ ನಾವು ಚಾಲೆಂಜಾಗಿ ತೊಗೊಂಡು ನಾವು ಶಿಕ್ಷಣದಲ್ಲಿ ಯಶಸ್ವಿಯಾಗಿ ಮಕ್ಕಳಿಗೆ ಪಾಠ ಮಾಡುವಲ್ಲಿ ನಾವು ಮಾಡ್ತೀವಿ. ಆದರೆ ಏನಾಗ್ತಾಯಿದೆ, ಅನೇಕ ಇವು ಕೆಲಸಗಳು ಹಚ್ಚೋದ್ರಿಂದ ಸಾಕಷ್ಟು ಕೆಲಸದವು ಹೇಳಬೇಕಾದ್ರೆ 100ಕ್ಕಿಂತಲೂ ಹೆಚ್ಚು ನಮ್ಮ ಕೆಲಸಗಳದಾವೆ. ಎದ್ದ ತಕ್ಷಣ SATS ಇರ್ಬೋದು, ಅಡ್ಮಿಷನ್ ಮಾಡ್ಕೋಬೋದು. ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಎಲ್ಲ ಬಡ ವರ್ಗದಿಂದ ಮತ್ತು ಹಿಂದುಳಿದ ವರ್ಗದಿಂದ ಕೂಡಿದಂಥ ಎಲ್ಲ ಮಕ್ಕಳು ಇರ್ತಾರೆ. ಶಿಕ್ಷಕರ ಕೊರತೆ ಅದ, ಬಹುವರ್ಗ ಬೋಧನೆ ಅದ, ನಲಿಕಲಿ ಅದ, ತರಬೇತಿಗಳಿರ್ತಾವೆ, SATS ಇರ್ತದೆ. ಒಂದು ಯಾವುದೇ ಕೆಲಸವನ್ನು ನಮಗೆ ಮುತುವರ್ಜಿ ವಹಿಸಿಕೊಟ್ಟು ಮಾಡಿದಾಗ ನಾವು ಪ್ರಾಮಾಣಿಕವಾಗಿ ಶಿಕ್ಷಕ ಮಾಡ್ತಾ ಇರ್ತೀವಿ. ನಾವು BLO ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳೋ ಉದ್ದೇಶ ಇಲ್ಲ, ಮಾಡ್ತೀವಿ. ಅದರಲ್ಲಿ ಅನೇಕ ಶಿಕ್ಷಕರಿಗೆ ಆರೋಗ್ಯದಿಂದ ಕೆಲವು ಜನ ಆರೋಗ್ಯದಿಂದ ಸಮಸ್ಯೆಗಳನ್ನು ಬಳಲ್ತಾ ಇರ್ತಾರೆ. ಮತ್ತು ಈಗ 50 ವರ್ಷ ಮೇಲ್ಪಟ್ಟಂಥ ಶಿಕ್ಷಕರು ಅನೇಕ ಶುಗರು, BP ಅಂತ ಕಾಯಿಲೆಗಳಿಗೆ ಇದು ಮಾಡಿರ್ತಾರೆ. ಸಣ್ಣ ಮಕ್ಕಳು ಇರ್ತಾರೆ, ಲೇಡೀಸ್ ಇರ್ತಾರೆ. ಈ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರನ್ನ ಸಂಪರ್ಕ ಸಾಧಿಸಿ ನಮ್ಮ ಇಲಾಖೆ ಇರುವಂಥ ಸಮಸ್ಯೆಗಳನ್ನು ತಿಳಿದುಕೊಂಡು ಕೆಲಸ ಮಾಡುವಂಥ ಉತ್ಸುಕಿರುವಂಥ ಶಿಕ್ಷಕರಿಗೆ ಕೊಟ್ಟ ಕೆಲಸ ಮಾಡಿದ್ದಾದ್ರೆ ಆ ಒಳ್ಳೆಯ ರೀತಿಯಾದಂಥ ಕೆಲಸ ಕೂಡ ಆಗ್ತದೆ. ಯಾಕಂತಂದ್ರೆ ಇದು ಮಾಡಿದ್ರೆ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಸೂಟಿಯಲ್ಲಿ ಈಗ ನಾವು ನೋಡಿ ಜಾತಿ ಗಣತಿಯನ್ನು ಹಾಕಿದರೂ ಕೂಡ ನಾವು ಮಾಡಿದ್ದೀವಿ, ಯಾವುದೇ ಕೆಲಸಕ್ಕಿಲ್ಲ ಅನ್ನೋದಿಲ್ಲ. ಶಾಲೆಯೊಳಗೆ ಅನೇಕ ತೊಂದರೆಗಳಿದಾವೆ ಮತ್ತು ಶಿಕ್ಷಕರ ಕೊರತೆ ಇದೆ. ಆ ಶಿಕ್ಷಕರು ಕೊಡ್ತಾ ಗೆಸ್ಟ್ ಟೀಚರನ್ನು ಕೊಡ್ತಾಯಿದ್ದಾರೆ, ಅತಿಥಿ ಶಿಕ್ಷಕರನ್ನು ಕೊಡ್ತಾಯಿದ್ದಾರೆ. ಅತಿಥಿ ಶಿಕ್ಷಕರು ತೊಗೊಂಡ್ರೆ ಅವರು ಟೆಂಪ್ರರಿ ಆಗಿರ್ತಾರೆ. ಕಂಟಿನ್ಯೂ ಆಗಿರುವಂಥವು SATS ಇರ್ಬೋದು, UDIS ಮಾಹಿತಿ ಇರ್ಬೋದು, ಪುಸ್ತಕ ಹಂಚಿಕೆ ಇರ್ಬೋದು, ಸಮವಸ್ತ್ರ ಇರ್ಬೋದು, ಬಿಸಿ ಊಟದ ಸಮಸ್ಯೆ ಇರ್ಬೋದು, ಅನೇಕ ತರಬೇತಿಗಳಿರ್ತಾವೆ. ಅದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಂದು ಕೆಲಸ ಮಾಡಿಬಿಟ್ಟು ವರ್ಗ ಕೋಣೆಯನ್ನು ಬಿಟ್ಟು ನಾವು ಹೊರಗಡೆ ಹೋಗಿ ಈ ಕೆಲಸ ಮಾಡಬೇಕಾದಾಗ ಶಾಲೆಯಲ್ಲಿ ಕೊರತೆ ಆಗ್ತದೆ. ಸಮಾಜದಲ್ಲಿ ಏನಾಗಿದೆ, ಪ್ರಾಥಮಿಕ ಶಿಕ್ಷಣದಲ್ಲಿ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಶಿಕ್ಷಕರು ಶಾಲೆಯಲ್ಲಿ ಇರೋದಿಲ್ಲ, ಹೊರಗಡೆ ತಿರುಗಾಡ್ತಾರೆ ಅನ್ನುವಂಥ ಸಂದೇಶಗಳು ಹೋಗ್ತಾ ಇದ್ದಾರೆ. ತಲೆಯಲ್ಲಿ ಅನೇಕ ಪಾಲಕರಿಗೆ ಏನಾಗಿಬಿಟ್ಟದ ಸಮಸ್ಯೆ ಆಗ್ತಾಯಿದೆ. ಅದಕ್ಕಾಗಿ ದಯವಿಟ್ಟು ಈ ವಿಷಯವನ್ನು ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೆ ಯಾಕೆ ಹೇಳೋದಂದ್ರೆ, ವಲಯದಲ್ಲಿರುವಂಥ ಶಿಕ್ಷಕರು ಅಷ್ಟೇ ಇರುವುದಿಲ್ಲ, ಇನ್ನುಳಿದ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. FDC, SDC ಇರ್ಬೋದು, ಜೂನಿಯರ್ ಕಾಲೇಜ್ ಲೆಕ್ಚರರ್ ಇರ್ಬೋದು, ಹೈಸ್ಕೂಲ್ ಶಿಕ್ಷಕರು ಇರ್ಬೋದು, ಅನುದಾನಿತ ಶಿಕ್ಷಕರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನೂ ಕೂಡ ಬಳಸ್ಕೋಬೋದು. ಈಗ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ತೊಗೊಂಡಿದ್ರು, ಅವ್ರನ್ನ ಬೇಡ ಅಂದ ತಕ್ಷಣ C ಗ್ರೇಡ್ ಇದ್ದಾಗ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಆದರೆ ನಮ್ಮ ಶಿಕ್ಷಕರನ್ನ ನಾವು ಎಷ್ಟು ಸಾಧ್ಯದ, ಯಾರಿಗೆ ಎಷ್ಟು ಕೆಲಸ ಮಾಡ್ತಾರೆ, ನಾವು BO ಆಫೀಸಿಂದ ಒಂದು ಯಾದಿಯನ್ನು ಕೊಡ್ತೀವಿ. ಒಳ್ಳೆ ರೀತಿಯಾಗಿ ನಿಮ್ಗೆ ಕೆಲಸ ಕೊಡುವಂಥ ಶಿಕ್ಷಕರಲ್ಲಿ ಯಾದಿಯನ್ನು ಕೊಡ್ತೀವಿ. ಈ ಕಡೆ ಶಾಲೆಗೂ ಕೂಡ ತೊಂದರೆ ಆಗಿರಬಾರ್ದು, ಮಕ್ಕಳ ಕಲಿಕೆಗೂ ಕೂಡ ತೊಂದರೆ ಆಗಿರಬಾರ್ದು, ನಿಮ್ಮ ಇಲಾಖೆ ಕೆಲಸ ಕೂಡ ಅಚ್ಚುಕಟ್ಟಾಗಿ ಆಗಿರಬೇಕು. ಆ ರೀತಿಯಲ್ಲಿ ನಾವು ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ದಂಡಾಧಿಕಾರಿ ಅವ್ರಿಗೂ ಕೊಡ್ತಾ ಇದ್ದೀವಿ. ಅದನ್ನು ಇರುವಂಥ ಸಮಸ್ಯೆಗಳನ್ನು ಅರ್ಥಕೊಂಡ ಎಲ್ಲರೂ ನೀವು ಕೊಡ್ಕೊಂಡು ಕೆಲಸ ಮಾಡಿದ್ದಾದ್ರೆ ಯಶಸ್ವಿ ಕೆಲಸ ಆಗ್ತದೆ. ದಯವಿಟ್ಟು ನಮ್ಮ ದಂಡಾಧಿಕಾರಿಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಇನ್ನುಳಿದ ಇಲಾಖೆಯಲ್ಲೂ ಕೂಡ ನಮ್ಮ ಅನುದಾನಿತ ಶಾಲೆಯಲ್ಲಿ ಸರ್ಕಾರದಿಂದ
ಅವ್ರಿಗೂ ಕೂಡ ಸಂಬಳ ಕೊಡ್ತಿರ್ತದೆ, ಅವ್ರನ್ನೂ ಕೂಡ ಬಳಸ್ಕೋಬೋದು. ಈಗ ನೋಡಿರಿ, ಎಲ್ಲ ಕೆಲಸಗಳನ್ನ ನಮ್ಮನ್ನು ಬಳಸ್ಕೊಂಡ್ರೆ ನಮ್ಮ ಶಾಲೆಗಳಿಗೆ ಹೊಡೆದು ಬಿದ್ದ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಕುಂಠಿತ ಆಗ್ತಾ ಇದೆ, ಕಲಿಕೆಯಲ್ಲಿ ಹಿಂದೆ ಉಳಿತಾ ಇದ್ದಾರೆ, ಓದಾಕ ಬರೆಯೋಕೆ ಬರೋದಿಲ್ಲ ಅಂದಾಗ SLC ರಿಸಲ್ಟ್ ಕೂಡ ಡೌನ್ ಆಗಿದೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಒಳ್ಳೆ ರೀತಿಯಾದಂಥ ಶಿಕ್ಷಣ ಆಗಬೇಕು, FLನಿಂದ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ದೂರದೃಷ್ಟಿ ಇಟ್ಕೊಂಡು 7 ವರ್ಷಗಳ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ನೀಡಿ ಒಂದು ಒಳ್ಳೆಯ ಕೆಲಸ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಟಿಬದ್ಧವಾಗಿ ನಾವು ಶಿಕ್ಷಕರು ಏನು ಮಾಡ್ತೀವಿ, ಪಾಠ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮನ್ನು ವರ್ಗ ಕೋಣಿಗೆ ಕಲಿಕೆ ಮಾಡಲಿಕ್ಕೆ ಬಿಟ್ಟಿದ್ದಾದ್ರೆ ನಾವು ಒಳ್ಳೆ ರೀತಿಯಾದಂಥ ಮಕ್ಕಳನ್ನ ತಯಾರು ಮಾಡ್ತೀವಿ. ಹುಡುಗರನ್ನ ಕ್ವಾಲಿಟಿ ಶಿಕ್ಷಣ ಕೊಡೋದ್ರಲ್ಲಿ ನಾವು ಯಾವುದಕ್ಕೂ ಹಿಂದೆ ಬೀಳಂಗಿಲ್ಲ. ಈಗಾಗಲೇ ಸಾಕಷ್ಟು 20 ವರ್ಷ ಗಂಟಲೆ ತರಬೇತಿ ಆದಂಥವ್ರು ನಮ್ಮಲ್ಲಿ ಪ್ರಾಥಮಿಕ ಶಿಕ್ಷಕರಲ್ಲಿ ಡಬಲ್ ಗ್ರ್ಯಾಜುಯೇಟ್ ಆದವ್ರು ಬಂದಿದ್ದಾರೆ. CET TET ಅನ್ನುವಂಥ 2 ಪರೀಕ್ಷೆಗಳನ್ನು ಮಾಡಿ ಡಬಲ್ ಫಿಲ್ಟರ್ ಅಂತೀವಿ. ಆ ಡಬಲ್ ಫಿಲ್ಟರ್ 2 ಪರೀಕ್ಷೆಗಳನ್ನು ಮಾಡ್ಕೊಂಡು ಬಂದಂಥ ಶಿಕ್ಷಕರಲ್ಲಿ ಅದರಲ್ಲೂ ಕೊರತೆ ಇಲ್ಲ. ಆದ್ರೆ ಶಾಲೆಗೆ ಪಾಠ ಮಾಡುವಲ್ಲಿ ಅದು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅನೇಕ ವರ್ಷಗಳ ಹಿಂದೆ ಕ್ವಾಲಿಫೈಡ್ ಇರಲಿಲ್ಲ ಪ್ರಾಥಮಿಕ ಶಿಕ್ಷಕರಿಗೆ, ಕೆಲವು ಸಮಸ್ಯೆಗಳದ್ದು ಎಲ್ಲ ಪಾಠಗಳನ್ನು ಮಾಡೋಕ್ಕಾಗೋಲ್ಲ, 8 ಅವಧಿ ಗಣಿತ ಮತ್ತು ಇಂಗ್ಲೀಷು ಕಲ್ಸೋಕ್ಕಾಗೋದಿಲ್ಲ ಅನ್ನೋದಕ್ಕೆ 6 to 8 ಮಾಡಿ MSc B.Ed BA B.Ed ಆದಂಥವ್ರನ್ನ CET TET ಮಾಡಿ ಒಳ್ಳೆಯ ಅಲ್ಲಿ ಆ ವಿಷಯದಲ್ಲಿ ಪರಿಣಿತರಾದಂಥವ್ರನ್ನ ಇಲಾಖೆನ ಆಯ್ಕೆ ಮಾಡಿ ನಮ್ಮ ಶಾಲೆಗಳಿಗೆ ಹಾಕಿದ್ದಾರೆ. ಅದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಕರು ಕೊಡುವಂಥ ಪಾಠಗಳು ಮುಟ್ಲಿ ಅನ್ನುವಂಥ ಉದ್ದೇಶ ನಮ್ಮದು ಅಷ್ಟೇ ಅದ. ಅದಕ್ಕೆ ನಮ್ಮ ಸಂಘಟನೆ ಮೂಲಕವಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಲ್ಲಿ ಈ ಸಂಘಟನೆ ಮೂಲಕವಾಗಿ ನಮ್ಮ ದಂಡಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಇದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರ ಜೊತೆಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ವಿಷಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಿ. ನಾವು ಯಾವಾಗಿದ್ರೂ ಕೆಲಸ ಮಾಡೋ ಸರ್ಕಾರಿ ನೌಕರಂದ್ರೆ 24 ಗಂಟೆ ನಾವು ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಿಪ್ಪಾಣಿ ತಾಲೂಕು ಘಟಕ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ MY ಗೋಕರ್, ವಿನಾಯಕ ಗುರುವ, ಗಂಗಮ್ಮ ಗಲಬಿ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಸಂಘದ ಅಧ್ಯಕ್ಷರಾದ PS ಪಾಟೀಲ್, ಮಾಜಿ ಅಧ್ಯಕ್ಷರಾದ ಭಾಸ್ಕರ್ ಸ್ವಾಮಿ, ಸುನೀಲ್ ಶೇವಾಳೆ, ಸಂಜಯ್ ಕಾಮ್ಕರ್, ಸದಾಶಿವ್ ವಡ್ಡರ್, SM ಬುಸ್ರೆ, ಸುನೀತಾ ಪ್ರತಾಪ್, ಸುನೀತಾ ಜೋಶಿ, ಬಾಪು ಸಿತೋಳೆ, ರವೀಂದ್ರ ತಳಾಳ್, ND ಪಾಟೀಲ್, BD ಪಾಟೀಲ್, ಅನಿಲ್ ಕೋತ್ ಮೊದಲಾದವರು ಉಪಸ್ಥಿತರಿದ್ದರು.